ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2024ರಲ್ಲಿ ಬಿಡುಗಡೆಯಾಗಿದ್ದ ಡು ನಾಟ್ ಎಂಟರ್ ಎಂಬ ನೈಜ ಘಟನೆ ಆಧಾರಿತ ಸ್ಪ್ಯಾನಿಷ್ ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂತ ಇಬ್ಬರು ಹುಡುಗರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಹೀಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾ ಹೋಗ್ತಿರುವಾಗ ಒಂದು ಹಾಂಟೆಡ್ ಬಂಗಲೆ ಒಳಗಡೆ ಅಚಾನಕ್ ಆಗಿ ಎಂಟರ್ ಆಗ್ತಾರೆ. ಹೀಗೆ ಒಳಗಡೆ ಹೋದ ಇಬ್ಬರು ಆ ಬಂಗಲೆಯನ್ನ ವಿಡಿಯೋ ಶೂಟ್ ಮಾಡ್ಕೊಂಡು ವಾಪಸ್ ಬಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಗಳು ವೈರಲ್ ಆಗಿ ತುಂಬಾನೇ ಫೇಮಸ್ ಆಗ್ತಾರೆ. ಆದ್ರೆ ಫೇಮಸ್ ಆದ ನಂತರ ಇದೇ ಅಪಾರ್ಚುನಿಟಿಯನ್ನ ಯೂಸ್ ಮಾಡ್ಕೊಂಡು ಮತ್ತೊಮ್ಮೆ ಆ ಬಂಗಲೆ ಒಳಗಡೆ ಹೋಗ್ತೀವಿ ಅಂತ ಹೋದಾಗ ಲಿಟ್ರಲಿ ಇವರಿಬ್ಬರು ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ಹಾಂಟೆಡ್ ಬಂಗಲೆಯ ಮಿಸ್ಟರಿ ಏನು? ಫೇಮಸ್ ಆದ ನಂತರ ಮತ್ತೊಮ್ಮೆ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಒಳಗಡೆ ಹೋದಾಗ ಇವರ ಜೊತೆ ನಡೆದ ಪ್ಯಾರಾನಾರ್ಮಲ್ ಘಟನೆಗಳಾದ್ರೂ ಏನು? ನಂತರ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಘಟನೆಯಾದ್ರೂ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಸ್ಟ್ರಗಲಿಂಗ್ ಯೂಟ್ಯೂಬರ್ಸ್ ಗಳಾಗಿರುವ ಆಲ್ಡೋ ಹಾಗೂ ಕ್ರಿಸ್ ಎಂಬ ಇಬ್ಬರು ಹುಡುಗರನ್ನ ನೋಡ್ತೀವಿ. ಎಂದಿನಂತೆ ತಮ್ಮ ಯೂಟ್ಯೂಬ್ ಚಾನಲ್ಗೆ ಬ್ಲಾಗ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿ ಬಾಸ್ಕೆಟ್ ಬಾಲ್ ಆಡ್ತಿರ್ತಾರೆ. ಹೀಗೆ ವಿಡಿಯೋ ಶೂಟ್ ಮುಗಿಸಿಕೊಂಡು ವಾಪಸ್ ಮನೆಗೆ ಹೋಗ್ತಿರುವಾಗ ಕ್ರಿಸ್ ತಮಾಷೆ ಮಾಡೋದಕ್ಕೆ ಅಂತ ಬಾಸ್ಕೆಟ್ ಬಾಲ್ ಅನ್ನ ಆಲ್ಡೋನ ತಲೆಗೆ ಎಸೆದು ಬಿಡುತ್ತಾನೆ. ಈಗ ಆಲ್ಡೋ ಕೂಡ ತಮಾಷೆಗೆ ಅಂತ ಆ ಬಾಲ್ ಅನ್ನ ಕ್ರಿಸ್ ನ ಕಡೆ ಒದಿತಾನೆ. ಆದ್ರೆ ಆ ಬಾಲ್ ಅಲ್ಲೇ ಇದ್ದ ಒಂದು ದೊಡ್ಡ ಕಾಂಪೌಂಡ್ ನ ಒಳಗಡೆ ಹೊರಟು ಹೋಗುತ್ತೆ. ಈಗ ಆಲ್ಡೋ ಬಾಲ್ ಅನ್ನ ಒದ್ದಿದ್ದ ಕಾರಣ ಆ ಬಾಲ್ ಅನ್ನ ತೆಗೆದುಕೊಂಡು ಬಾ ಅಂತ ಕ್ರಿಸ್ ಫೋರ್ಸ್ ಮಾಡ್ತಾನೆ. ಸರಿ ಅಂತ ಆಲ್ಡೋ ಆ ಕಾಂಪೌಂಡ್ ನ ಒಳಗಡೆ ಹೋಗೋದಕ್ಕೆ ಗೇಟ್ ನ ಬಳಿ ಹೋಗಿ ನೋಡಿದಾಗ ಗೇಟ್ ಅನ್ನ ಲಾಕ್ ಮಾಡಲಾಗಿರುತ್ತೆ. ಈಗ ಆಲ್ಡೋಗೆ ಬೇರೆ ದಾರಿ ಇಲ್ಲದೆ ಆ ಗೇಟ್ ಅನ್ನ ಹತ್ತಿ ಕಾಂಪೌಂಡ್ ನ ಒಳಗಡೆ ಜಂಪ್ ಮಾಡ್ತಾನೆ. ಹೀಗೆ ಬಾಲ್ ತರೋದಕ್ಕೆ ಅಂತ ಒಳಗಡೆ ಹೋಗಿದ್ದ ಆಲ್ಡೋ ಎಷ್ಟೊತ್ತಾದ್ರೂ ವಾಪಸ್ ಬಾರದೇ ಇದ್ದಾಗ ಕ್ರಿಸ್ ಕೂಡ ಜಂಪ್ ಮಾಡಿ ಒಳಗಡೆ ಹೋಗ್ತಾನೆ. ಹೀಗೆ ಒಳಗಡೆ ಹೋದ ಕ್ರಿಸ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಕಾಂಪೌಂಡ್ ನ ಒಳಗಡೆ ಒಂದು ಐಷಾರಾಮಿ ಬಂಗಲೆ ಇದ್ದು ಅದು ಈಗ ಪಾಳು ಬಿದ್ದಿರುತ್ತೆ. ಈಗ ಕ್ರಿಸ್ ಆಲ್ಡೋ ಅಂತ ಕೂಗ್ತಾ ಬಂಗಲೆಯ ಬಳಿಗೆ ಹೋದಾಗ ಆ ಬಂಗಲೆ ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿರುತ್ತೆ. ಹೀಗೆ ಕ್ರಿಸ್ ಆಲ್ಡೋ ಎಲ್ಲೋದ ಅಂತ ಸುತ್ತಮುತ್ತ ಹುಡುಕ್ತಿರುವಾಗ ಅಲ್ಲೇ ಇದ್ದ ಒಂದು ಚಿಕ್ಕ ಬಾವಿಯ ಬಳಿ ಇವನ ಹೆಸರನ್ನ ಯಾರೋ ಕರೆದ ರೀತಿ ಫೀಲ್ ಆಗುತ್ತೆ. ಈಗ ಕ್ರಿಸ್ ಹೆದರಿಕೊಳ್ತಲೇ ಆ ಬಾವಿ ಬಳಿ ಹೋದಾಗ ಹಿಂದಿನಿಂದ ಸಡನ್ ಆಗಿ ಬಂದ ಆಲ್ಡೋ ಜೋರಾಗಿ ಕೂಗಿ ಇವನನ್ನ ಹೆದರಿಸಿ ಬಿಡುತ್ತಾನೆ. ನಂತರ ಸುಧಾರಿಸಿಕೊಂಡ ಕ್ರಿಸ್ ಸದ್ಯ ಆಲ್ಡೋಗೆ ಏನು ಕೂಡ ತೊಂದರೆ ಆಗಿಲ್ವಲ್ಲ ಅಂತ ಸಮಾಧಾನ ಮಾಡಿಕೊಂಡು ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಬಂಗಲೆಯ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹೀಗೆ ಬಂಗಲೆಯ ಆ ಡೋರ್ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ ಆಗಿ ಓಪನ್ ಆಗಿದ್ದನ್ನ ನೋಡಿ ಇಬ್ಬರಿಗೂ ಸ್ವಲ್ಪ ಭಯ ಆಗುತ್ತೆ. ಈ ಬಂಗಲೆಯಲ್ಲಿ ಯಾರಾದ್ರೂ ಇರ್ಬೋದಾ ಅಂತ ತಮ್ಮ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿಟ್ಟು ನೋಡೋದಕ್ಕೆ ಅಂತ ಮುಂದೆ ಹೋಗ್ತಾರೆ. ಇವರು ಹತ್ತಿರ ಹೋಗ್ತಿದ್ದ ಹಾಗೆ ಓಪನ್ ಆಗಿದ್ದ ಆ ಡೋರ್ ತನ್ನಷ್ಟಕ್ಕೆ ತಾನೇ ಮತ್ತೆ ತುಂಬಾನೇ ಜೋರಾಗಿ ಕ್ಲೋಸ್ ಆಗಿ ಬಿಡುತ್ತೆ. ಈಗ ಅದನ್ನ ನೋಡಿ ಬೆಚ್ಚಿ ಬಿದ್ದ ಇಬ್ಬರು ತಕ್ಷಣವೇ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ಅಲ್ಲಿ ಕ್ರಿಸ್ ಆ ಬಂಗಲೆ ಬಳಿ ತಾವು ರೆಕಾರ್ಡ್ ಮಾಡಿದ ವಿಡಿಯೋವನ್ನ ಎಡಿಟ್ ಮಾಡುತ್ತಾನೆ. ಅಂದ್ರೆ ಆ ಬಾಗಿಲು ಕ್ಲೋಸ್ ಆಗುವಾಗ ಒಳಗಡೆ ಒಂದು ದೆವ್ವದ ಆಕೃತಿ ನಿಂತಿರುವ ರೀತಿ ವಿಡಿಯೋವನ್ನ ಎಡಿಟ್ ಮಾಡುತ್ತಾನೆ. ಈಗ ಕ್ರಿಸ್ ಎಡಿಟ್ ಮಾಡಿದ ಆ ವಿಡಿಯೋ ನೋಡಿದ ಆಲ್ಡೋಗೆ ಒಂದು ಐಡಿಯಾ ಬರುತ್ತೆ. ಕ್ರಿಸ್ ಹೇಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಈ ರೀತಿಯ ಫೇಕ್ ವಿಡಿಯೋಸ್ ಗಳನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಈ ವಿಡಿಯೋವನ್ನ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡೋಣ, ಖಂಡಿತ ಈ ವಿಡಿಯೋ ವೈರಲ್ ಆಗಿ ನಾವು ತುಂಬಾನೇ ಫೇಮಸ್ ಆಗ್ತೀವಿ ಅಂತ ಖುಷಿಯಿಂದ ಹೇಳ್ತಾನೆ. ಮೊದಲಿಗೆ ಕ್ರಿಸ್ ಬೇಡ ಅಂತಾನೆ, ಆದ್ರೆ ಆಲ್ಡೋ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಸರಿ ಅಂತ ಆ ವಿಡಿಯೋವನ್ನ ತಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 9 ಗಂಟೆಗಳ ನಂತರ ಇವರು ಅಪ್ಲೋಡ್ ಮಾಡಿದ ಆ ವಿಡಿಯೋಗೆ ಬರೋಬ್ಬರಿ 2.5 ಲಕ್ಷ ವ್ಯೂಸ್ ಬಂದಿರುತ್ತೆ. ಸ್ನೇಹಿತರೆ, ಇದುವರೆಗೂ ಇವರು ಅಪ್ಲೋಡ್ ಮಾಡ್ತಿದ್ದ ವಿಡಿಯೋಸ್ ಗಳಿಗೆ ಜಾಸ್ತಿ ಅಂದ್ರೆ 500 ಅಥವಾ 1000 ವ್ಯೂಸ್ ಮಾತ್ರನೇ ಬರ್ತಿರುತ್ತೆ. ಈಗ ಕೆಲವೇ ಗಂಟೆಗಳಲ್ಲಿ 2.5 ಲಕ್ಷ ವ್ಯೂಸ್ ಬಂದಿರೋದನ್ನ ನೋಡಿ ಇಬ್ಬರಿಗೂ ತುಂಬಾನೇ ಖುಷಿಯಾಗುತ್ತೆ. ಹೀಗೆ ಇವರು ನಿಮಿಷಕ್ಕೂ ವಿಡಿಯೋವನ್ನ ರಿಫ್ರೆಶ್ ಮಾಡ್ತಿದ್ದ ಹಾಗೆ ಸಾವಿರಾರು ವ್ಯೂಸ್ ಗಳು ಬರ್ತಾನೆ ಇರುತ್ತೆ. ಹೀಗೆ ನೋಡ್ತಿದ್ದ ಹಾಗೆ ಇವರ ಚಾನೆಲ್ ನ ಸಬ್ಸ್ಕ್ರೈಬರ್ಸ್ ಕೌಂಟ್ 75,000 ಕಂಪ್ಲೀಟ್ ಆಗುತ್ತೆ. ಅದೇ ಖುಷಿಯಲ್ಲಿ ಆ ದಿನ ರಾತ್ರಿ ಇಬ್ಬರು ಬಾರ್ಗೆ ಹೋಗಿ ಚೆನ್ನಾಗಿ ಕುಡಿದು ಪಾರ್ಟಿ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಇವರು ಅಪ್ಲೋಡ್ ಮಾಡಿದ್ದ ಆ ವಿಡಿಯೋಗೆ 1 ಮಿಲಿಯನ್ ವ್ಯೂಸ್ ಅಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿರುತ್ತೆ. ಈಗ ತನ್ನ ಚಾನೆಲ್ ನ ವ್ಯೂವರ್ಸ್ ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಇಬ್ಬರು ಲೈವ್ ಬರುತ್ತಾರೆ. ಹಾಗೂ ಆ ಬಂಗಲೆಯಲ್ಲಿ ತಾವಿಬ್ಬರು ನಿಜವಾಗಿಯೂ ದೆವ್ವವನ್ನ ನೋಡಿದ್ದೀವಿ ಅಂತ ಜನಗಳನ್ನ ನಂಬಿಸೋದಕ್ಕೆ ಏನೇನೋ ಸುಳ್ಳುಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಕ್ರಿಸ್ ಹೇಳ್ತಾನೆ, ಆ ಬಂಗಲೆಗೆ ಹೋಗಿ ಬಂದಾಗಿನಿಂದ ನನಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನನಗೆ ತುಂಬಾನೇ ಕೆಟ್ಟ ಕನಸುಗಳು
ಬೀಳ್ತಿವೆ ಹಾಗೂ ಆ ಬಂಗಲೆಗೆ ಹೋಗಿ ಬಂದಾಗಿನಿಂದ ನಾನು ಸ್ಲೀಪ್ ವಾಕ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಈಗ ಆಲ್ಡೋ ಸುಮ್ಮನಿರ್ತಾನ. ಆತ ಕೂಡ ರಾತ್ರಿ ಹೊತ್ತು ನಾನು ಮಲಗಿದ್ದಾಗ ಯಾರೋ ನನ್ನ ಹೆಸರನ್ನ ಕರಿತಿರುವ ರೀತಿ ಫೀಲ್ ಆಗುತ್ತೆ. ನಾನು ಆ ರೀತಿ ಶಬ್ದ ಬರ್ತಿದ್ದ ಹಾಗೆ ತಕ್ಷಣವೇ ಎದ್ದು ರೂಮನ್ನೆಲ್ಲ ಚೆಕ್ ಮಾಡ್ತೀನಿ, ಆದ್ರೆ ಯಾರು ಕೂಡ ಇರೋದಿಲ್ಲ ಅಂತ ರೈಲು ಬಿಡುತ್ತಾನೆ. ಹೀಗೆ ಆಲ್ಡೋ ಸುಮ್ಮನಿರದೆ ಆ ವಿಡಿಯೋವನ್ನ ಎಂಡ್ ಮಾಡೋದಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡುತ್ತಾನೆ. ಅದೇನಂದ್ರೆ ಮುಂದಿನ 24 ಗಂಟೆಯಲ್ಲಿ ಆ ವಿಡಿಯೋಗೆ 5 ಲಕ್ಷ ಲೈಕ್ಸ್ ಬಂದ್ರೆ ಮತ್ತೆ ನಾವು ಆ ಬಂಗಲೆಗೆ ಹೋಗಿ ವ್ಲಾಗ್ಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡುತ್ತಾನೆ. ಹೀಗೆ ಆಲ್ಡೋ ಅನೌನ್ಸ್ ಮಾಡಿದ ಕೇವಲ 10 ಗಂಟೆ ಒಳಗಡೆ 5 ಲಕ್ಷ ಲೈಕ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಆಲ್ಡೋ ಏನೋ ಮತ್ತೆ ಆ ಬಂಗಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡೋಣ ಅಂತ ತುಂಬಾನೇ ಜೋಶಲ್ಲಿರುತ್ತಾನೆ. ಆದ್ರೆ ಕ್ರಿಸ್ಗೆ ಮಾತ್ರ ಯಾಕೋ ಆ ಬಂಗಲೆಗೆ ಮತ್ತೆ ಹೋಗೋದು ಬೇಡ ಅಂತ ಫೀಲ್ ಆಗ್ತಿರುತ್ತೆ. ಈಗ ಆಲ್ಡೋ ಹೇಳ್ತಾನೆ, ಕ್ರಿಸ್ ನನ್ನ ಮಾತನ್ನ ಕೇಳು, ನಾವಿಬ್ರು ಶೂಟ್ ಮಾಡೋದಕ್ಕೆ ಹೋಗ್ತಿರುವ ಆ ವಿಡಿಯೋದಿಂದ ನಮ್ಮಿಬ್ಬರ ಜೀವನನೇ ಚೇಂಜ್ ಆಗುತ್ತೆ. ನಾವೀಗ ಹೋಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡುವ ಆ ವಿಡಿಯೋ ನಾವು ಅಪ್ಲೋಡ್ ಮಾಡಿರುವ ಮೊದಲ ವಿಡಿಯೋಗಿಂತ ಜಾಸ್ತಿ ವೈರಲ್ ಆಗುತ್ತೆ. ಸೊ ಅದರಿಂದಾಗಿ ನಾವು ಮತ್ತಷ್ಟು ಫೇಮಸ್ ಆಗಿ ನಮ್ಮಿಬ್ಬರ ಜೀವನನೇ ಚೇಂಜ್ ಆಗುತ್ತೆ ಅಂತ ಕ್ರಿಸ್ ನನ್ನ ಫೋರ್ಸ್ ಮಾಡಿ ಕರೆದುಕೊಂಡು ಹೊರಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಇಬ್ಬರು ರೆಡಿಯಾಗಿ ತಮ್ಮ ಎಕ್ವಿಪ್ಮೆಂಟ್ಸ್ ಗಳನ್ನ ತೆಗೆದುಕೊಂಡು ಯಾರಿಗೋ ಗೊತ್ತಾಗದ ಹಾಗೆ ಆ ಕಾಂಪೌಂಡ್ ನ ಒಳಗಡೆ ಜಂಪ್ ಮಾಡ್ತಾರೆ. ಸ್ನೇಹಿತರೆ, ಇವರಿಬ್ಬರು ಆ ಬಂಗಲೆ ಒಳಗಡೆ ಎಂಟರ್ ಆಗುವಾಗ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯವಾಗಿರುತ್ತೆ. ಹೀಗೆ ಯಾರಿಗೋ ಗೊತ್ತಾಗದ ಹಾಗೆ ಒಳಗಡೆ ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಹೋಗ್ತಿರುವಾಗ ಕ್ರಿಸ್ನ ಮೊಬೈಲ್ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಈಗ ಅದನ್ನ ಇಗ್ನೋರ್ ಮಾಡಿದ ಇಬ್ಬರು ಆ ದಿನ ಒಂದು ಬಾಗಿಲು ಓಪನ್ ಆಗಿ ಕ್ಲೋಸ್ ಆಯ್ತಲ್ವಾ, ಅದೇನಾದ್ರೂ ಓಪನ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಆ ಬಾಗಿಲು ಓಪನ್ ಆಗೋದಿಲ್ಲ. ಈಗ ಬೇರೆ ದಾರಿ ಇಲ್ಲದೆ ಇಬ್ಬರು ಬಂಗಲೆಯ ಹಿಂದೆ ಹೋಗಿ ಕಿಟಕಿಯನ್ನ ಒಡೆದು ಅದರ ಮೂಲಕ ಎಂಟರ್ ಆಗ್ತಾರೆ. ಈಗ ತಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿದ್ದ ಇಬ್ಬರು ಆ ಬಂಗಲೆಯ ಒಂದೊಂದೇ ಜಾಗಕ್ಕೆ ಹೋಗಿ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಆ ಬಂಗಲೆಯ ಒಂದೊಂದೇ ರೂಮ್ಗೆ ಹೋದಾಗ ಒಳಗಡೆ ತುಂಬಾನೇ ವಿಚಿತ್ರವಾದ ವಸ್ತುಗಳಿರುತ್ತವೆ. ಹೀಗೆ ಇಬ್ಬರು ಒಟ್ಟಿಗೆ ಒಂದೊಂದೇ ಜಾಗವನ್ನ ನೋಡ್ತಾ ಒಂದು ರೂಮ್ಗೆ ಬಂದಾಗ ಅಲ್ಲಿ ಒಂದು ಹಳೆಯ ಕಾಲದ ಚೇರ್ ಇರುತ್ತೆ. ಈಗ ಆ ಚೇರ್ ನೋಡಿದ ಆಲ್ಡೋ ಕ್ರಿಸ್ಗೆ ಒಂದು ಐಡಿಯಾ ಕೊಡುತ್ತಾನೆ. ಕ್ರಿಸ್, ಆ ಚೇರ್ ನ ಕಾಲಿಗೆ ಒಂದು ಟ್ರಾನ್ಸ್ಪರೆಂಟ್ ವೈರ್ ಅನ್ನ ಕಟ್ಟಿ ನಾನು ದೂರದಿಂದ ಎಳಿತೀನಿ. ಆ ಚೇರ್ ಆಟೋಮೆಟಿಕಲಿ ಮೂವ್ ಆಗ್ತಿದೆ. ಖಂಡಿತ ಈ ಬಂಗಲೆ ಹಾಂಟೆಡ್ ಅಂತ ಎಡಿಟ್ ಮಾಡಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಆ ಜಾಗವನ್ನ ಸೆಟಪ್ ಮಾಡಿ ಕ್ರಿಸ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಮೊದಲ ಬಾರಿಗೆ ಆ ರೂಮ್ಗೆ ಬರ್ತಿರುವ ರೀತಿ ನಾಟಕ ಮಾಡುತ್ತಾನೆ. ಆಲ್ಡೋ ಇನ್ನೇನೋ ದಾರವನ್ನ ಎಳಿಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಆ ಚೇರ್ ತನ್ನಷ್ಟಕ್ಕೆ ತಾನೇ ತೂರಿ ಹೋಗಿ ಗೋಡೆಗೆ ಬಿದ್ದು ಮುರಿದು ಹೋಗುತ್ತೆ. ಈಗ ಅದನ್ನ ನೋಡಿದ ಇಬ್ಬರಿಗೂ ಭಯ ಶುರುವಾಗುತ್ತೆ. ಹಾಗಾದ್ರೆ ಈ ಬಂಗಲೆ ನಿಜವಾಗಿಯೂ ಹಾಂಟೆಡ್ ಅಂತ. ಹೀಗೆ ಆದಷ್ಟು ಬೇಗ ವಿಡಿಯೋ ಶೂಟ್ ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತ ಮಾತನಾಡ್ತಿರುವಾಗ್ಲೇ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಶಬ್ದ ಬರ್ತಿದ್ದ ರೂಮ್ಗೆ ಹೋದಾಗ ಒಬ್ಬ ಕ್ಯಾಪ್ಟನ್ ನ ಫೋಟೋ ಉಲ್ಟಾ ಬಿದ್ದಿರುತ್ತೆ. ಇಬ್ಬರು ಗಾಬರಿಯಾಗಿ ಆ ಫೋಟೋ ನೋಡ್ತಿರುವಾಗ ಮೇಲೆ ಸೀಲಿಂಗ್ಗೆ ಹಾಕಿದ್ದ ಶಾಂಡೆಲಿಯರ್ ಇದ್ದಕ್ಕಿದ್ದ ಹಾಗೆ ಇವರ ಮುಂದೆನೆ ಬಿದ್ದು ಬಿಡುತ್ತೆ. ಸ್ನೇಹಿತರೆ, ತುಂಬಾನೇ ಭಾರವಾಗಿದ್ದ ಕಬ್ಬಿಣದ ಆ ಶಾಂಡೆಲಿಯರ್ ಜಸ್ಟ್ ಮಿಸ್ ಆಗಿದ್ರು ಕೂಡ ಇವರ ತಲೆ ಮೇಲೆ ಬಿದ್ದು ಇಬ್ಬರು ಸತ್ತು ಹೋಗ್ತಿದ್ರು. ಈಗ ಕ್ರಿಸ್ಗೆ ಮತ್ತಷ್ಟು ಭಯ ಆಗಿ ವಿಡಿಯೋ ಹೋದ್ರೆ ಹೋಗ್ಲಿ, ನಮ್ಮಿಬ್ಬರ ಪ್ರಾಣ ಮುಖ್ಯ, ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗೋಣ ಅಂತ ಕೂಗಾಡುತ್ತಾನೆ. ಆದ್ರೆ ಆಲ್ಡೋ ಮಾತ್ರ ಕ್ರಿಸ್ಗೆ ಸಮಾಧಾನ ಮಾಡ್ತಾ ಇನ್ನೊಂದ್ ಸ್ವಲ್ಪ ಫುಟೇಜ್ ಅನ್ನ ಶೂಟ್ ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋಗೋಣ ಅಂತ ಧೈರ್ಯ ಹೇಳ್ತಾನೆ. ಹೀಗೆ ಇಬ್ಬರು ಮಾತನಾಡಿಕೊಂಡು ಮತ್ತೊಂದು ರೂಮ್ಗೆ ಹೋದಾಗ ಅಲ್ಲಿ ಚಿಕ್ಕ ಮಕ್ಕಳು ಆಟವಾಡುವ ಒಂದು ಸೈಕಲ್ ಇರುತ್ತೆ. ಹಾಗೂ ಅಲ್ಲಿದ್ದ ಪಿಯಾನೋ ನೋಡೋದಕ್ಕೆ ಅಂತ ಟಾರ್ಚ್ ಅನ್ನ ಆನ್ ಮಾಡಿದಾಗ ಶಾಕಿಂಗ್ಲಿ ಫ್ಲೋರ್ ನ ಮೇಲೆ ರಕ್ತದ ಕಲೆ ಇರುತ್ತೆ. ನಂತರ ಆ ರೂಮ್ ನ ಬಾತ್ರೂಮ್ಗೆ ಹೋದಾಗ ಶ್ರೀಮಂತರು ಯೂಸ್ ಮಾಡುವ ಬಾತ್ ಟಬ್ ಇರುತ್ತೆ. ಈಗ ಆಲ್ಡೋ ಕ್ರಿಸ್ಗೆ ತಮಾಷೆ ಮಾಡ್ತಾ, ನಮ್ಮಂತ ಬಡವರು ಈ ರೀತಿಯ ಬಂಗಲೆಯಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್, ನಾನು ಸತ್ತು ದೆವ್ವಾದ್ರೂ ಪರವಾಗಿಲ್ಲ, ಇದೇ ಬಂಗಲೆಯಲ್ಲಿ ವಾಸ ಮಾಡ್ತೀನಿ ಅಂತ ನಗ್ತಾನೆ. ಹೀಗೆ ಆಲ್ಡೋ ಹೇಳ್ತಿದ್ದ ಹಾಗೆ ಶಾಕಿಂಗ್ಲಿ ಆ ರೂಮ್ ನ ಡೋರ್ ತನ್ನಷ್ಟಕ್ಕೆ ತಾನೇ ಜೋರಾಗಿ ಕ್ಲೋಸ್ ಆಗಿ ಬಿಡುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಇಬ್ಬರು ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಚಿಕ್ಕ ಮಕ್ಕಳ ಆ ಸೈಕಲ್ ತನ್ನಷ್ಟಕ್ಕೆ ತಾನೇ ಮೂವ್ ಆಗುತ್ತೆ. ಅಂದ್ರೆ ಆ ಸೈಕಲ್ ಅನ್ನ ಯಾವುದೋ ಚಿಕ್ಕ ಮಗು ಓಡಿಸ್ತಿದೆ ಅನ್ನೋ ರೀತಿ ಮೂವ್ಮೆಂಟ್ ಆಗ್ತಿರುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಇಬ್ಬರು ತಕ್ಷಣವೇ ಆ ಡೋರ್ ಅನ್ನ ಒಡೆದು ಬೇಸ್ಮೆಂಟ್ ಗೆ ಓಡಿ ಬರುತ್ತಾರೆ. ಈಗ ಆ ಬೇಸ್ಮೆಂಟ್ ನಿಂದ ಹೊರಗಡೆ ಹೋಗೋದಕ್ಕೆ ನೋಡಿದ್ರೆ ಅಲ್ಲಿ ಯಾವುದೇ ಬಾಗಿಲಾಗ್ಲಿ ಕಿಟಕಿ ಆಗ್ಲಿ ಇರೋದೇ ಇಲ್ಲ. ಈಗೇನ್ ಮಾಡೋದು ಅಂತ ಇಬ್ಬರು ಯೋಚನೆ ಮಾಡ್ತಿರುವಾಗ ಶಾಕಿಂಗ್ಲಿ ಅಲ್ಲೇ ಇದ್ದ ಒಂದು ರೂಮ್ ನ ಒಳಗಡೆ ಒಬ್ಬಳು ಮಹಿಳೆ ತನ್ನ ಮಗನ
ಜೊತೆ ಮಾತನಾಡ್ತಿರುವ ಶಬ್ದ ಬರ್ತಿರುತ್ತೆ. ಈಗ ಕ್ರಿಸ್ ಎಷ್ಟೇ ಬೇಡ ಅಂದ್ರೂ ಕೂಡ ಆಲ್ಡೋ ಧೈರ್ಯ ಮಾಡಿ ಕ್ಯಾಮ್ರಾವನ್ನ ಆನ್ ಮಾಡ್ಕೊಂಡು ಆ ಬಾಗಿಲ ಬಳಿ ಹೋಗಿ ಕೀ ಹೋಲ್ ನಲ್ಲಿ ನೋಡ್ತಾನೆ. ಶಾಕಿಂಗ್ಲಿ ಆ ರೂಮ್ ನ ಒಳಗಡೆ ಒಬ್ಬಳು ಮಹಿಳೆಯ ಆತ್ಮ ತನ್ನ ಮಗನ ಆತ್ಮದ ಜೊತೆ ಮಾತನಾಡ್ತಿರುತ್ತೆ. ಹೀಗೆ ಒಳಗಡೆ ತನ್ನ ಮಗನ ಆತ್ಮದ ಜೊತೆ ಮಾತನಾಡ್ತಿದ್ದ ಆ ಮಹಿಳೆಯ ಆತ್ಮ ಇದ್ದಕ್ಕಿದ್ದ ಹಾಗೆ ಬಾಗಿಲ ಕಡೆ ತಿರುಗಿ ನೋಡುತ್ತೆ. ಹೀಗೆ ಆ ಮಹಿಳೆಯ ಆತ್ಮದ ಮುಖವನ್ನ ನೋಡ್ತಿದ್ದ ಹಾಗೆ ಬೆಚ್ಚಿ ಬಿದ್ದ ಆಲ್ಡೋ ತಕ್ಷಣವೇ ಹಿಂದಕ್ಕೆ ಓಡಿ ಬರುತ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಕ್ರಿಸ್ನ ಹಿಂದೆ ಒಂದು ಭಯಾನಕವಾದ ಡಿಮನ್ ನಿಂತಿದ್ದು ಅವನ ಬಾಯನ್ನ ಮುಚ್ಚಿರುತ್ತೆ. ಹೀಗೆ ಆ ಡಿಮನ್ ಅನ್ನ ನೋಡ್ತಿದ್ದ ಹಾಗೇನೆ ಮತ್ತಷ್ಟು ಹೆದರಿಕೊಂಡ ಆಲ್ಡೋ ಕ್ರಿಸ್ನನ್ನ ಅಲ್ಲೇ ಬಿಟ್ಟು ಓಡೋದಕ್ಕೆ ಶುರು ಮಾಡ್ತಾನೆ. ಈಗ ಆಲ್ಡೋ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತಾವು ಯಾವ ಕಿಟಕಿ ಮೂಲಕ ಬಂಗಲೆ ಒಳಗಡೆ ಎಂಟರ್ ಆಗಿದ್ರೋ ಆ ಕಿಟಕಿ ಸಿಗೋದೇ ಇಲ್ಲ. ಈಗ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆ ಅಂತ ಚೆಕ್ ಮಾಡ್ತಿದ್ದಾಗ ಅಲ್ಲಿಗೆ ಕ್ರಿಸ್ ಬರ್ತಾನೆ. ಈಗ ಕ್ರಿಸ್ಗೆ ಏನು ಕೂಡ ಆಗಿಲ್ಲ ಅಂತ ಆಲ್ಡೋಗೆ ಸಮಾಧಾನ ಆಗುತ್ತೆ. ಹೀಗೆ ಇಬ್ಬರು ಡಿಸ್ಕಸ್ ಮಾಡ್ತಿರುವಾಗ ಶಾಕಿಂಗ್ಲಿ ಅಲ್ಲಿ ಕೊಲೆಯಾಗಿದ್ದ ಆ ಮನೆ ಕೆಲಸದವಳ ಆತ್ಮ ಪ್ರತ್ಯಕ್ಷ ಆಗುತ್ತೆ. ಯಾರ್ ನೀವು ಇಲ್ಲೇನ್ ಮಾಡ್ತಿದ್ದೀರಾ, ತಕ್ಷಣ ಇಲ್ಲಿಂದ ಹೊರಟು ಹೋಗಿ, ಇಲ್ಲಾಂದ್ರೆ ನೀವಿಬ್ರು ಕೂಡ ಸಾಯ್ತೀರ ಅಂತ ಹೇಳಿ ಮಾಯ ಆಗುತ್ತೆ. ಹೀಗೆ ಇವರಿಬ್ಬರು ಆ ಬಂಗಲೆಯಿಂದ ಹೊರಗಡೆ ಬರೋದಕ್ಕೆ ಯಾವ್ದಾದ್ರು ಡೋರ್ ಅಥವಾ ಕಿಟಕಿ ಇದೆ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಯಾವುದೇ ಯೂಸ್ ಆಗೋದಿಲ್ಲ. ಕೊನೆಗೆ ಆಲ್ಡೋ ತನ್ನ ಜೇಬನ್ನ ಚೆಕ್ ಮಾಡಿಕೊಂಡಾಗ ತನ್ನ ಮೊಬೈಲ್ ಇರೋದು ನೆನಪಾಗಿ ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಇನ್ನೇನು ಪೊಲೀಸರಿಗೆ ಕಾಲ್ ಕನೆಕ್ಟ್ ಆಗಿ ಮಾತನಾಡಬೇಕು ಅನ್ನೋಷ್ಟರಲ್ಲೇ ಆಲ್ಡೋನ ಫೋನ್ ಇದ್ದಕ್ಕಿದ್ದ ಹಾಗೆ ಸ್ವಿಚ್ ಆಫ್ ಆಗುತ್ತೆ. ಈಗ ಇಬ್ಬರು ಧೈರ್ಯ ಮಾಡಿ ಮನೆಯ ಟೆರೆಸ್ಗೆ ಹೋಗಿ ಅಲ್ಲಿಂದ ಜಂಪ್ ಮಾಡಿ ಎಸ್ಕೇಪ್ ಆಗೋಣ ಅಂತ ಮೇಲೆ ಬರುತ್ತಿರುವಾಗ ಕೈಯಲ್ಲಿ ಒಂದು ಗನ್ ಹಿಡಿದುಕೊಂಡಿರುವ ಆತ್ಮ ಇವರ ಮುಂದೆ ಬರುತ್ತೆ. ಸ್ನೇಹಿತರೆ, ಇವರಿಬ್ಬರಿಗೆ ಯಾರ್ಯಾರ ಆತ್ಮಗಳು ಕಾಣಿಸಿಕೊಳ್ತಿದೆಯೋ ಅವರೆಲ್ಲರೂ ಕೂಡ ಈ ಬಂಗಲೆಯಲ್ಲಿ ಕೊಲೆಯಾಗಿರೋರು. ಈಗ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಟೆರೆಸ್ಗೆ ಬಂದು ಅಲ್ಲಿದ್ದ ಗಾಜನ್ನ ಒಡಿತಿದ್ದ ಹಾಗೆ ಗನ್ ಹಿಡಿದುಕೊಂಡಿದ್ದ ಆತ್ಮ ಇವರನ್ನ ಫಾಲೋ ಮಾಡ್ತಾ ಅಲ್ಲಿಗೆ ಬರುತ್ತೆ. ನಂತರ ಆ ವ್ಯಕ್ತಿ ಆತ್ಮ ಅಲ್ಲಿಂದ ಹೋಗ್ತಿದ್ದ ಹಾಗೇನೆ ತಮ್ಮ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿಕೊಂಡು ಬಿಲ್ಡಿಂಗ್ ನಿಂದ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆ ಬಂಗಲೆಯ ಟೆರೆಸ್ ತುಂಬಾನೇ ಹೈಟ್ ಅಲ್ಲಿರುತ್ತೆ. ಅಲ್ಲಿಂದ ಜಂಪ್ ಮಾಡಿದ್ರೆ ಇಬ್ಬರು ಸತ್ತು ಹೋಗ್ತಿವಿ ಅಂತ ಈ ರೀತಿ ಮಾಡ್ತಾರೆ. ಹೀಗೆ ಕೆಳಗಡೆ ಇಳಿದ ನಂತರ ಇನ್ನೇನು ಆ ಕಾಂಪೌಂಡ್ ಕಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಗನ್ ಹಿಡಿದುಕೊಂಡಿದ್ದ ಆ ವ್ಯಕ್ತಿಯ ಆತ್ಮ ಕ್ರಿಸ್ನನ್ನ ಹಿಡಿದುಕೊಂಡು ಮನೆಯ ಒಳಗಡೆ ವಾಪಸ್ ಹೊರಟು ಹೋಗುತ್ತೆ. ಈಗ ಕ್ರಿಸ್ನನ್ನ ಕಾಪಾಡೋದಕ್ಕೆ ಒಳಗಡೆ ಬರ್ತಿದ್ದ ಹಾಗೆ ಆಲ್ಡೋಗೆ ಅಲ್ಲಿರುವ 2-3 ಡಿಮನ್ಗಳು ಕಾಣಿಸುತ್ತವೆ. ಹೀಗೆ ಆಲ್ಡೋ ಕ್ರಿಸ್ನನ್ನ ಕಾಪಾಡೋದಕ್ಕೆ ಅಂತ ಎಲ್ಲ ಕಡೆ ಹುಡುಕಾಡ್ತಿರುವಾಗ ಅಲ್ಲಿ ಸತ್ತಿರುವ ಎಲ್ಲರ ಆತ್ಮಗಳು ಪದೇ ಪದೇ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತವೆ. ಹೀಗೆ ಹುಡುಕಾಡ್ತಿರುವಾಗ ಕ್ರಿಸ್ ಕೆಳಗಡೆ ಬೇಸ್ಮೆಂಟ್ ನಿಂದ ಜೋರಾಗಿ ಕೂಗಾಡ್ತಿರುವ ಶಬ್ದ ಬರುತ್ತೆ. ನೋಡಿದ್ರೆ ರಕ್ತಸಿಕ್ತವಾಗಿದ್ದ ಕ್ರಿಸ್ನನ್ನ ಒಂದು ಚೈನ್ಗೆ ಕಟ್ಟಿ ಹಾಕಲಾಗಿರುತ್ತೆ. ಹೀಗೆ ಆಲ್ಡೋ ಕಾಪಾಡೋದಕ್ಕೆ ಅಂತ ಹೋದಾಗ ಕ್ರಿಸ್ ಹೇಳೋದೇನಂದ್ರೆ, ಆಲ್ಡೋ ತಕ್ಷಣ ಇಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗು, ನಾನು ಬದುಕೋದಿಲ್ಲ, ನೀನಾದ್ರೂ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ನಿನ್ನ ಲೈಫ್ ಅನ್ನ ಸೇವ್ ಮಾಡ್ಕೋ ಅಂತ ಹೇಳ್ತಾನೆ. ಈಗ ಕ್ರಿಸ್ ಯಾಕೆ ಈ ರೀತಿ ಮಾತನಾಡ್ತಿದ್ದಾನೆ ಅಂತ ಆಲ್ಡೋಗೆ ಅರ್ಥನೇ ಆಗೋದಿಲ್ಲ. ಕ್ರಿಸ್ ಏನ್ ಹೇಳ್ತಿದ್ಯಾ, ಇಲ್ಲಿಂದ ಹೊರಟು ಹೋಗೋಣ ಬಾ ಅಂತ ಆ ಚೈನ್ ಅನ್ನ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಕ್ರಿಸ್ ಇದ್ದಕ್ಕಿದ್ದ ಹಾಗೆ ಪೊಸೆಸ್ ಆಗಿ ಅವನ ಮುಖ ತುಂಬಾನೇ ಭಯಾನಕವಾಗಿ ಚೇಂಜ್ ಆಗುತ್ತೆ. ಈಗ ಒಂದೇ ಸರಿ ಬೆಚ್ಚಿ ಬಿದ್ದ ಆಲ್ಡೋ ಅಲ್ಲೇ ಇದ್ದ ಗೇಟ್ ಅನ್ನ ಕ್ಲೋಸ್ ಮಾಡಿ ಬೇಸ್ಮೆಂಟ್ ನಿಂದ ಮೇಲಕ್ಕೆ ಓಡಿ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಬೆಳಗಾದಾಗ ಆಲ್ಡೋ ಕೊನೆಗೂ ಆ ಬಂಗಲೆಯಿಂದ ಹೊರಗಡೆ ಬರ್ತಾನೆ. ಕಾಂಪೌಂಡ್ ಹತ್ತಿ ಹೊರಗಡೆ ಜಂಪ್ ಮಾಡ್ತಿರುವಾಗ ಅವನ ಬಳಿ ಇದ್ದ ಕ್ಯಾಮ್ರಾ ಅಲ್ಲೇ ಬಿದ್ದು ಬಿಡುತ್ತೆ. ಈತ ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಹೊರಗಡೆ ಬಂದಾಗ ರಾತ್ರಿ ಈತ ಕಾಲ್ ಮಾಡಿದ ಕಾರಣ ಪೊಲೀಸರ ಟೀಮ್ ಅಲ್ಲಿಗೆ ಬಂದಿರುತ್ತೆ. ಈಗ ಬೇಸ್ಮೆಂಟ್ ಗೆ ಹೋಗಿ ಚೆಕ್ ಮಾಡಿದ ಪೊಲೀಸರು ಕ್ರಿಸ್ನನ್ನ ನೋಡ್ತಿದ್ದ ಹಾಕಿನೇ ತಕ್ಷಣ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಅವನನ್ನ ಆಸ್ಪತ್ರೆಗೆ ಕಳುಹಿಸಿಕೊಡ್ತಾರೆ. ಹಾಗಾದ್ರೆ ತನ್ನ ಫ್ರೆಂಡ್ ಕ್ರಿಸ್ ಸತ್ತಿಲ್ಲ, ಆತ ಇನ್ನು ಕೂಡ ಬದುಕೇ ಇದ್ದಾನೆ ಅಂತ ಗೊತ್ತಾಗಿ ಆಲ್ಡೋಗೆ ತುಂಬಾನೇ ಖುಷಿಯಾಗುತ್ತೆ. ನಂತರ ತನ್ನ ಬಳಿ ಇದ್ದ ಕ್ಯಾಮ್ರಾವನ್ನ ಚೆಕ್ ಮಾಡಿದಾಗ ಎಲ್ಲೋ ಬೀಳಿಸಿಕೊಂಡಿದ್ದೀನಿ ಅಂತ ನೆನಪಾಗಿ ಅದನ್ನ ತೆಗೆದುಕೊಳ್ಳೋದಕ್ಕೆ ಮತ್ತೆ ಬಂಗಲೆಯ ಬಳಿ ಬರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನ್ ಗೊತ್ತಾ? ಪೊಲೀಸರು ಬಂಗಲೆಯ ಒಳಗಡೆಯಿಂದ ಎಲ್ಡೋನ ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದುಕೊಂಡು ಬರ್ತಿರ್ತಾರೆ. ಸ್ನೇಹಿತರೆ, ಇದರರ್ಥ ಹಿಂದಿನ ದಿನ ರಾತ್ರಿನೇ ಆಲ್ಡೋ ಬಂಗಲೆಯ ಒಳಗಡೆ ಸತ್ತು ಹೋಗಿರ್ತಾನೆ. ಅಂದ್ರೆ ಈಗ ತನ್ನ ಡೆಡ್ ಬಾಡಿಯನ್ನ ಪೊಲೀಸರು ತೆಗೆದುಕೊಂಡು ಹೋಗ್ತಿರೋದನ್ನ ನೋಡ್ತಿರೋದು ಆಲ್ಡೋನ ಆತ್ಮ ಆಗಿರುತ್ತೆ. ಸ್ವಲ್ಪ ದಿನಗಳ ನಂತರ ಕ್ರಿಸ್ ಚಿಕಿತ್ಸೆಯನ್ನ ಪಡೆದುಕೊಂಡು ಹುಷಾರಾದ ನಂತರ ಆ ದಿನ ರಾತ್ರಿ ಬಂಗಲೆಯಲ್ಲಿ ಏನಾಯ್ತು ಅಂತ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಕ್ರಿಸ್ಗೆ ತಾವಿಬ್ರು ವಿಡಿಯೋ ಶೂಟ್ ಮಾಡಬೇಕು ಅಂತ ಆ ಬಂಗಲೆ ಒಳಗಡೆ ಹೋಗೋವರೆಗೂ ಎಲ್ಲ ಕೂಡ ನೆನಪಿರುತ್ತೆ. ಆದ್ರೆ ಇಬ್ಬರು ಬಂಗಲೆಯ ಒಳಗಡೆ ಹೋದ ನಂತರ ಏನಾಯ್ತು ಅಂತ ಒಂಚೂರು ಕೂಡ ನೆನಪಿರೋದಿಲ್ಲ. ಕೊನೆಗೆ ಪೊಲೀಸರು ಸತ್ತೋಗಿರುವ ಆಲ್ಡೋನ ಕ್ಯಾಮ್ರಾವನ್ನ ರಿಕವರ್ ಮಾಡಿಕೊಂಡು ವಿಡಿಯೋವನ್ನ ಚೆಕ್ ಮಾಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಇವರಿಬ್ಬರು ಬಂಗಲೆಯ ಒಳಗಡೆ ಹೋಗಿ ವಿಡಿಯೋ ಶೂಟ್ ಮಾಡ್ತಿದ್ದಾಗ ಅಲ್ಲಿ ಸತ್ತಿರುವ ಹಲವಾರು
ಹಲವಾರು ಜನರ ಆತ್ಮಗಳು ಇವರಿಗೆ ಕಾಣಿಸಿದ್ವು ಅಲ್ವಾ. ಆದ್ರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಒಂದೇ ಒಂದು ಆತ್ಮ ಕೂಡ ರೆಕಾರ್ಡ್ ಆಗಿರೋದಿಲ್ಲ. ಆದ್ರೆ ರಿವೀಲ್ ಆಗುವ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ, ಇಬ್ಬರು ದೆವ್ವ ಅಂತ ಹೆದರಿಕೊಂಡು ಓಡಾಡ್ತಿರುವಾಗ ಒಂದು ರೀತಿ ಪೊಸೆಸ್ ಆಗಿರುವ ರೀತಿ ಕಾಣಿಸ್ತಿದ್ದ ಕ್ರಿಸ್ಸೆ ಆಲ್ಡೋನನ್ನ ಕೊಲೆ ಮಾಡಿರ್ತಾನೆ. ಆದ್ರೆ ಫುಟೇಜ್ ನೋಡಿದ ಕ್ರಿಸ್ಗೆ ಮಾತ್ರ ತಾನೇ ಆಲ್ಡೋನನ್ನ ಕೊಲೆ ಮಾಡಿದ್ದು ಅಂತ ನಂಬೋದಕ್ಕೇನೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಇದರರ್ಥ ಆ ಬಂಗಲೆಯಲ್ಲಿದ್ದ ಡಿಮನ್ಗಳು ಹಾಗೂ ಆತ್ಮಗಳು ಕ್ರಿಸ್ನನ್ನ ಪೊಸೆಸ್ ಮಾಡಿ ಅವನ ಕೈಯಿಂದಲೇ ಅವನ ಫ್ರೆಂಡ್ ಆಲ್ಡೋನನ್ನ ಕೊಲೆ ಮಾಡಿಸಿರುತ್ತವೆ. ಆದ್ರೆ ಇವರಿಬ್ಬರಿಗೆ ಕಾಣಿಸಿದ್ದ ಆತ್ಮಗಳು ಮಾತ್ರ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ಸಿನಲ್ಲಿ ಆ ಬಂಗಲೆಯಲ್ಲಿ ನಿಜವಾಗಿಯೂ ನಡೆದದ್ದೇನೋ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, 1989 ಫೆಬ್ರವರಿ ತಿಂಗಳಲ್ಲಿ ಅಮ್ಮನಿಯಲ್ಲಿ ವಾಸ ಮಾಡ್ತಿದ್ದ 3 ವಯಸ್ಕರು ಹಾಗೂ ಒಂದು ಮಗುವಿನ ಡೆಡ್ ಬಾಡಿ ಸಿಕ್ಕಿರುತ್ತೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಬಂಗಲೆಗೆ ಹೋಗಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಬಂಗಲೆಯ ಬೇಸ್ಮೆಂಟ್ ನಲ್ಲಿ ಮತ್ತಷ್ಟು ಮನುಷ್ಯರ ಸ್ಕೆಲಿಟನ್ ಗಳು ಸಿಕ್ಕಿರುತ್ತವೆ. ಆದ್ರೆ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಅಮ್ಮನಿಯಲ್ಲಿ ವಾಸ ಮಾಡ್ತಿದ್ದ ಜನರನ್ನ ಕೊಲೆ ಮಾಡಿದ್ಯಾರು? ಆ ಬಂಗಲೆಯ ಬೇಸ್ಮೆಂಟ್ ನಲ್ಲಿ ಅಷ್ಟೊಂದು ಮನುಷ್ಯರ ಸ್ಕೆಲಿಟನ್ ಗಳು ಹೇಗೆ ಬಂತು ಅಂತಾನೆ ಗೊತ್ತಾಗಿರೋದಿಲ್ಲ. ಈಗ ಆಲ್ಡೋ ಆ ಬಂಗಲೆಯಲ್ಲಿ ಕೊಲೆಯಾದ ನಂತರ ಆ ಜಾಗ ಹಾಂಟೆಡ್ ಅಂತ ಮತ್ತಷ್ಟು ಇಂಟರ್ನೆಟ್ ನಲ್ಲಿ ಫೇಮಸ್ ಆಗುತ್ತೆ. ಚಿತ್ರದ ಕೊನೆಯ ಸೀನ್ ನಲ್ಲಿ ಗಂಡ ಹೆಂಡತಿಯಾಗಿರುವ ಇಬ್ಬರು ಯೂಟ್ಯೂಬರ್ಸ್ ಗಳು ಯಾರಿಗೋ ಗೊತ್ತಾಗದ ಹಾಗೆ ಆ ಬಂಗಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕು ಅಂತ ಒಳಗಡೆ ಹೋಗ್ತಿರೋದನ್ನ ನೋಡ್ತೀವಿ. ಹೀಗೆ ಒಳಗಡೆ ಹೋಗುವ ಅವರಿಬ್ಬರಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವು ಗೆಸ್ ಮಾಡಬಹುದು. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ರೆಗ್ಯುಲರ್ ವಿಡಿಯೋಸ್ಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.